ಸ್ವಾಗತ ಎಲ್ರಿಗೂ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಎನಿಮಲ್ ಕಿಂಗ್ಡಮಿಂದ ನಿಮಗೇನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ ಅನ್ನೋದನ್ನು. ಓಕೆ ಫ್ರೆಂಡ್ಸ್, ಹಾಗೆ ನಿಮ್ಮ ಮುಂದೆ ನಾನು 2 ಆಪ್ಷನ್ಗಳನ್ನ ಇಟ್ಕೊಂಡು ಸೆಲೆಕ್ಟ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ರೀಡಿಂಗ್ನ ಶುರು ಮಾಡೋಣ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಏನಿವತ್ತು ಏನು ಮೆಸೇಜ್ ಇದೆ ಅನ್ನೋದನ್ನು. ಬನ್ನಿ ನೋಡೋಣ. ಆಪ್ಷನ್ ನಂಬರ್ 1, ಯಾರು ಆಪ್ಷನ್ ನಂಬರ್ 1ನ ಚೂಸ್ ಮಾಡಿದ್ದೀರಾ ನೋಡೋಣ ಎನಿಮಲ್ ಕಡೆಯಿಂದ ನಿಮ್ಗೇನು ಗೈಡೆನ್ಸ್ ಇದೆ, ಏನು ಮೆಸೇಜ್ ಇದೆ ಅಂತ. ಓಕೆ, ಕಾರ್ಡನ್ನು ಶಫಲ್ ಮಾಡೋಣ. ಆಪ್ಷನ್ ನಂಬರ್ 1, ಐ ಆಮ್ ನಾಟ್ ರೆಡಿ. ಆಪ್ಷನ್ ನಂಬರ್ 1, ಎನಿಮಲ್. ಓ ಮೈ ಗಾಡ್. Ladybugs, innocence, need to know yourself, good luck. ಓಕೆ, ಇಲ್ಲಿ ಕೆಲವರಿಗೆ ನಿಮ್ಮನ್ನು ನೀವು ಯಾರು ಅಂತ ತಿಳ್ಕೊಳ್ಬೇಕಿದೆ. ನೀಟು ಅಗತ್ಯ ಇದೆ ಇಲ್ಲಿ ನಿಮಗೆ. ಓಕೆ, ಇಲ್ಲಿ ಲೇಡಿ ಬಗ್ಸ್, ನಿಮ್ಗೆ ಗೊತ್ತಿರ್ಬೋದು ಲೇಡಿ ಬಗ್ಸ್ ಎಷ್ಟು ಸಣ್ಣದಿರುತ್ತದೆ ಅಲ್ವಾ. ನೀಡ್ ಟು ನೋ ಯುವರ್ ಸೆಲ್ಫ್. ನಿಮಗೆ ಅಗತ್ಯ ಇದೆ ನೀವು ಯಾರು ಅಂತ ನೋಡೋದನ್ನು. ಓಕೆ, ಸಿ ಹಾರ್ಸ್, ಕಾಮ್ನೆಸ್, ಕಾಂಟೆನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್. ಇಲ್ಲಿ ಕೆಲವರಿಗೆ ನಿಮ್ಮ ಮುಖ ನೋಡಿ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಕಲರ್ ನೋಡಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿಲ್ಲ ಅಂತ ಅನಿಸುತ್ತೆ. ಲೈಕ್ ನಿಮ್ಮ ಬಾಡಿ ಆಗಿರಬಹುದು. ಆಪ್ಷನ್ ನಂಬರ್ 1, ಯಾಕೆ ಹೀಗೆ? ಕಾಮ್ನೆಸ್, ಇನ್ನೋಸೆನ್ಸ್ ಕೂಡ ಇದೆ, ಕಾಮ್ನೆಸ್ ಕೂಡ ಇದೆ. ಸೊ ಇಲ್ಲಿ ನಿಮಗೆ ಕಾಮ್ ಆಗುವಂಥ ಅವಶ್ಯಕತೆ ಇದೆ. ಇನ್ನು ಕೆಲವರು ಇಲ್ಲಿ ನೀವು ಆಲ್ರೆಡಿ ಕಾಮ್ ಆಗಿದ್ದೀರಾ, ಇಲ್ಲಾಂದರೆ ಬೇರೆಯವ್ರು ನಿಮಗೆ ಹೇಳಿ ನೀವು ಕೇಳಿ ಕಾಮ್ ಆಗಿದ್ದೀರಾ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನೀವು ನೋಡೋದು ತುಂಬ ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್. ಸಿ ಹಾರ್ಸ್ ನಿಮ್ಗೆ ನೋಡಿರ್ಬೋದು ಹೇಗೆ ಅಂತ. ಓಕೆ, ಕಂಟೆನ್ಮೆಂಟ್, ಅಫ್ಕೋರ್ಸ್ ನಿಮಗೆ ಸಂತೃಪ್ತಿ ಇಲ್ಲ. ನೀಡ್ ಟು ನೋ ಯುವರ್ ಸೆಲ್ಫ್. ಇಲ್ಲಿ ನಿಮ್ಮನ್ನು ನೀವು ಇನ್ನೂ ತಿಳ್ಕೊಳ್ಳೋದು ಅಗತ್ಯ ಇದೆ. ಓಕೆ, ಇದೆಲ್ಲ ಕ್ಲಾರಿಫೈ ಮಾಡ್ಕೊಳ್ಳೋಣ ಏನು ಅಂತ. ಆಪ್ಷನ್ ನಂಬರ್ 1, ಮೆಸೇಜ್ ಗೈಡ್. ಥ್ಯಾಂಕ್ ಯು. ಕಾಮ್ನೆಸ್, ಆ್ಯಕ್ಚುಲಿ ಇದು ಬ್ಯೂಟಿಫುಲ್ ಕಾರ್ಡನ್ನೇ ಹೇಳುತ್ತೆ. ಎಂಪ್ರೆಸ್ ಯಾವಾಗಲೂ ಬ್ಯೂಟಿಫುಲ್ ಕಾರ್ಡನ್ನೇ ಸಮ್ವನ್ ಸ್ಟಕ್. ಇಲ್ಲಿ ಕೆಲವೊಬ್ಬರು ಸ್ಟಕ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಇದು ಕಾಮ್ನೆಸ್ ಬಗ್ಗೆನೇ ಹೇಳುತ್ತೆ, ಕೈಂಡ್ ನೇಚರ್ ಬಗ್ಗೆ ಹೇಳುತ್ತೆ. ಮೇ ಬಿ ನಿಮ್ಮ ಕೈಂಡ್ ನೇಚರ್ ಆಗಿರ್ಬೋದು, ಬಟ್ ಐ ಥಿಂಕ್ ನಿಮ್ಮ ಬಾಡಿಗೆ ಕೆಲವರು ಏನಾದರೂ ಹೇಳ್ತಾರೆ ಆಗಿರಬೇಕು ಇಲ್ಲಿ. ಬಟ್ ನಿಮ್ಮ ಲೇಡಿ ಬಗ್, ನಿಮ್ಮ ಆ್ಯನಿಮಲ್ ಮೇ ಬಿ ನಿಮ್ಮ ಆ್ಯನಿಮಲ್ ಸ್ಪಿರಿಟ್ ಲೇಡಿ ಬಗ್ ಆಗಿರ್ಬೋದು. ನಿಮಗೆ ಲೇಡಿ ಬರ್ಡ್ ಹೆಚ್ಚಾಗಿ ನೋಡೋಕ್ಕೆ ಸಿಗಬಹುದು. ಲೈಕ್ ಸಿ ಹಾರ್ಸ್ ಕೂಡ ನೋಡೋಕ್ಕೆ ಸಿಗಬಹುದು, ಮೊಬೈಲಲ್ಲೇ ಆಗಿರಬಹುದು. ಸೊ ಎಲ್ಲ ಕಡೆ ನೋಡೋಕ್ಕೆ ಸಿಗ್ಬೋದು. ಆ್ಯಕ್ಚುಲಿ ಲೇಡಿ ಬರ್ಡ್ ನಿಮಗೆ ಹೆಚ್ಚಾಗಿ ನೋಡೋಕ್ಕೆ ಸಿಕ್ಕಿದ್ರೆ ನೀಡ್ ಟು ನೋ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನೋಡುವ, ನಿಮ್ಮನ್ನು ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಲವ್ ಯುವರ್ ಸೆಲ್ಫ್. ಇದು ಅದೇ ಹೇಳುತ್ತೆ, ನಿಮ್ಮನ್ನು ನೀವು ಪ್ರೀತಿ ಮಾಡಿ ನಿಮ್ಮ ಬಾಡಿ ಹೇಗೆ ಇರಲಿ ಬಟ್
ನಿಮ್ಮನ್ನು ನೀವು ಪ್ರೀತಿ ಮಾಡಿ. ಏಸ್ ಆಫ್ ಪೆಂಟಿಕಲ್ಸ್. ಎಸ್ ಆ್ಯಂಡ್ ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಏನು ಹೇಳೋದು, ನಿಮ್ಮನ್ನು ನೀವು ನೋಡಿಕೊಳ್ಳುವ ಒಂದು ದೃಷ್ಟಿ ಏನಿದೆ ನೋಡಿ, ಅದನ್ನು ಚೇಂಜ್ ಮಾಡಿ. ಇಲ್ಲಿ ನಿಮ್ಮ ಆ್ಯನಿಮಲ್ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ, ಓಕೆ, ಚೇಂಜ್ ಮಾಡಿ. ನಿಮ್ಮನ್ನು ನೀವು ಹೇಗೆ ನೋಡ್ಕೊಳ್ತೀರಾ, ನಿಮ್ಮನ್ನು ಬೇರೆಯವ್ರು ಹೇಳೋದನ್ನು ನೀವು ಎಷ್ಟು ಕೇಳ್ತೀರಾ, ನಿಮಗೆ ನೀವು ಓ ಮೈ ಗಾಡ್, ಫೈಲ್ ನಂಬರ್ 1 ನಾನೇ ಕನ್ಫ್ಯೂಷನ್ ಆಗ್ತಾ ಇದ್ದೀನಿ. ಲೈಕ್ ಸ್ಟಕ್ ಎನರ್ಜಿ ಲಿಟ್ರಲಿ ಇಟ್ ಈಸ್ ಅ ಸ್ಟಕ್ ಎನರ್ಜಿ. ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ರಿಯಲಿ ನಾನು ಈ ಥರ ಇದ್ದೀನಾ, ಕೆಲವೊಬ್ಬರು ಇಲ್ಲಿ ನಿಮ್ಮ ಲೈಫ್ ಪರ್ಪಸ್, ನಿಮ್ಮ ಗುರಿ ಬಗ್ಗೆ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಯಾವ ಥರ ನಾನು ಸ್ಟೆಪ್ ಇಡಲಿ ಅಂತ. ಮೊದಲಿಗೆ ನೀವು ಏನೇ ಮಾಡೋಕ್ಕಿಂತ ಮೊದಲಿಗೆ ಫಸ್ಟ್ಗೆ ನೀಡ್ ಟು ನೋ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮೊದಲು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಹೊಸ ಪೋರ್ಟಲ್ ಇಲ್ಲಿ ಓಪನ್ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೊಸ ಪೋರ್ಟಲ್ ಲೈಕ್ ಓಪನ್. ಸೊ ಆಪ್ಷನ್ ನಂಬರ್ 1 ಇಲ್ಲಿ ನನಗೆ ಫುಲ್ ನಿಮ್ಮ ಬಾಡಿ ಬಗ್ಗೆನೇ ಹೇಳ್ತಾ ಇದ್ದಾರೆ. ನಿಮಗೇನೋ ಸಂತೃಪ್ತಿ ಇಲ್ಲ, ಆ್ಯಕ್ಚುಲಿ ನೀವು ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀರಾ, ಓಕೆ. ಬಟ್ ನಿಮಗೆ ಬೇರೆಯವರನ್ನು ನೋಡಿದಾಗಲೂ ನೀವು ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತೀರಾ ಅಂತ ಅನಿಸುತ್ತೆ ನನಗೆ. ಸೊ ಮೇ ಬಿ ಅದಕ್ಕೆ ನಿಮಗೆ ಲೈಕ್ ಎಸ್ ನನಗೆ ಯಾವುದೇ ಲಕ್ ಇಲ್ಲ, ನಾನು ಚೆನ್ನಾಗಿಲ್ಲ, ನಾನು ಸುಂದರವಾಗಿ ಕಾಣ್ತಾ ಇಲ್ಲ. ಸೊ ಮೇ ಬಿ ನೀವು ಒಂದು ಕೊರತೆನ ನಿಮ್ಮಲ್ಲಿ ನೀವು ಹುಡ್ಕೊಳ್ತೀರಾ ಹೆಚ್ಚು, ಐ ಥಿಂಕ್. ಓಕೆ, ನಿಮ್ಮಲ್ಲಿ ಓಕೆ, ಆಪ್ಷನ್ ನಂಬರ್ 1 ನಾನೇ ಇಲ್ಲಿ ಸ್ಟಕ್ ಆದೆ. ಸ್ಟಕ್ ಎನರ್ಜಿ ಇದು. ಸ್ಟಕ್ ತುಂಬ ಆಲೋಚನೆ ಮಾಡುವಂಥದ್ದು. ಎಸ್, someone stuck, someone want to change, someone sad. ಓಕೆ, ನಿಮ್ಮ ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ, ಸ್ಪಿರಿಟ್ ಆ್ಯನಿಮಲ್ ಹೇಳ್ತಾ ಇದೆ, ನೀಡ್ ಟು ನೋ ಯುವರ್ ಸೆಲ್ಫ್. ಮೊದಲು ನೀವು ನಿಮ್ಮನ್ನು ತಿಳ್ಕೊಳ್ಳಿ, ನಿಮ್ಮಲ್ಲಿ ಯಾವುದಿದೆ ನೋಡಿ ಅದರಲ್ಲಿ ಸಂತೃಪ್ತಿ ಪಡೀರಿ. ಕಾಮ್ನೆಸ್, ಬಿಕಾಸ್ ಇದು ಕಾಮ್ನೆಸ್ ಬಗ್ಗೆನೇ ಹೇಳುತ್ತೆ. ಈ ಎಂಪ್ರೆಸ್ ಕಾರ್ಡ್ ಹೇಳಿ ನೋಡಿ, ಇದು ಕಾಮ್ನೆಸ್ ಬಗ್ಗೆ ಹೇಳುತ್ತೆ. ಕೈಂಡ್ ಹಾರ್ಟೆಡ್. ಓಕೆ, ಆಪ್ಷನ್ ನಂಬರ್ 1 ನನಗೆ ಇಲ್ಲಿ ಎನರ್ಜಿ ತುಂಬ ಗೊತ್ತಾ, ನಾನು ತುಂಬ ಇಲ್ಲಿ ಬೇಜಾರದಲ್ಲಿದ್ದಾಗ ನನಗೆ ಎನರ್ಜಿನ ನಾನು ಇಲ್ಲಿ ಇಲ್ಲಿ ನೀವು ಆ್ಯಕ್ಷನ್ ತಗೊಳ್ಳೇಬೇಕಾಗುತ್ತೆ. ಆಪ್ಷನ್ ನಂಬರ್ 1 ವಾಟ್ ಎವರ್ ಡಿಸಿಷನ್, ನಿಮ್ಮದು ಡಿಸಿಷನ್ ಯಾವುದು ಅಂತ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಬೇಕು. ಸ್ಟಕ್ ಆಗಿದ್ದೀರಾ ನೀವು, ಇದರಿಂದ ನೀವು ಹೊರಗೆ ಬರಬೇಕು. ನಿಮ್ಮ ಆ್ಯನಿಮಲ್ ಸ್ಪಿರಿಟ್ ಹೇಳ್ತಾ ಇದ್ದಾರೆ. ಕೆಲವ್ರಿಗೆ ಇಲ್ಲಿ ಡೌಟ್ ಇದೆ. ಅಫ್ಕೋರ್ಸ್ ನಾನು ಮೊದಲೇ ಹೇಳಿದೆ ನಿಮಗೇನು ಡೌಟ್, ಡಿಫಿಕಲ್ಟಿ, ನಿಮ್ಗೆ ಕಷ್ಟ ಇದೆ ಇಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವಾಟ್ ಆ್ಯಕ್ಚುಲಿ ನನಗೆ 2 ಕಾರ್ಡ್ ತೊಗೊಳ್ಳಿಕ್ಕಿದ್ದದು ಆಪ್ಷನ್ ನಂಬರ್ 1. ಬಟ್ ಇಲ್ಲಿ ನಾನು ಹೇಳ್ತೀನಿ, ನಿಮಗೆ ಯಾರಾದರೂ ನೀವು ಚೆಂದ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದರೆ ಬಿಟ್ಬಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಹೇಗೆ ಅಂತ ನಿಮ್ಗೆ ಗೊತ್ತಿದೆ ಬೇರೆಯವ್ರಿಗಿಂತ. ಓಕೆ, ಕೆಲವ್ರಿಗೆ ಇಲ್ಲಿ ಮ್ಯಾರೇಜ್ ಆಗಿರಬಹುದು, ಇಲ್ಲಿ ಕೆಲವ್ರಿಗೆ ಪ್ರೆಗ್ನೆನ್ಸಿ ಬಗ್ಗೆ ಆಗಿರಬಹುದು. ಸೊ ಕೆಲವ್ರು ಹೇಳ್ತಾರೆ ಇನ್ನೂ ಆಗಿಲ್ಲ ಹಾಗೆ ಹೀಗೆ ಅಂತ. ಅದನ್ನು ಯಾವತ್ತೂ ನೀವು ಇನ್ನೂ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಖಂಡಿತವಾಗ್ಲೂ ನಿಮಗಾಗುತ್ತೆ, ಮಕ್ಕಳು ಖಂಡಿತವಾಗ್ಲೂ ನಿಮಗಾಗ್ತಾರೆ. ಓಕೆ,
ಖಂಡಿತವಾಗ್ಲೂ ಆಗುತ್ತೆ, ಹೆದರುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಕಾಮ್ ಆಗಿರಿ, ನಿಮ್ಮ ಕಾಮ್ನೆಸ್ ಇದೆ, ನಿಮ್ಮ ಇನೋಸೆನ್ಸ್ನ ಎಲ್ಲೂ ಬಿಟ್ಕೊಡ್ಬೇಡಿ. ಕೆಲವರು ಇನೋಸೆನ್ಸ್ನ ಯೂಸ್ ಮಾಡ್ತಾರೆ, ಸೊ ಆ ಥರ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ, ಆ್ಯಕ್ಷನ್ನ ತಗೊಳ್ಳಿ. ಓಕೆ, ಓಕೆ. ಒಂದು ದಿವಸದೊಳಗೆ ನೀವು ಇದರಿಂದ ಹೊರಗೆ ಬರ್ತೀರಾ. 13 ದಿವಸ ಆಗಿರಬಹುದು, ಇಲ್ಲಾಂದರೆ 10 ದಿವಸದೊಳಗೆ ನೀವು ಇದರಿಂದ ಹೊರಗೆ ಬರ್ತೀರಾ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಲೇಡಿ ಬಗ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ಓಕೆ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ತಿಳ್ಕೊಂಡ್ರೆ ಈ ಸ್ಟಕ್ ಎನರ್ಜಿ ಏನಿದೆ ನೋಡಿ, ಇದರಿಂದ ನೀವು ಹೊರಗೆ ಬರ್ತೀರಾ. ಒಳ್ಳೆ ರೀತಿ ಆ್ಯಕ್ಷನ್ ತೊಗೊಳಕ್ಕಾಗುತ್ತೆ, ಡಿಸಿಷನ್ ತೊಗೊಳಕ್ಕಾಗುತ್ತೆ. ಆಮೇಲೆ ನಿಮಗಿಲ್ಲಿ ಪೋರ್ಟಲ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ಇದು ಪೋರ್ಟಲ್ ಬಗ್ಗೆ ಹೇಳುತ್ತೆ. ಏಸ್ ಆಫ್ ಪೆಂಟಿಕಲ್ಸ್ ಪೋರ್ಟಲ್ ಬಗ್ಗೆ ಹೇಳುತ್ತೆ. ಹೊಸ ಪೋರ್ಟಲ್ ನಿಮಗೆ ಓಪನ್ ಆಗುತ್ತೆ, ಲೈಕ್ ನ್ಯೂ ಡೋರ್ ಆ ಥರ. ನೋಡೋಣ ನಿಮ್ಮ ನೆಕ್ಸ್ಟ್ ಗೈಡೆನ್ಸ್ ಏನು ಅಂತ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 1. ಓಕೆ, ವೆರಿ ಸ್ಟಕ್ ಎನರ್ಜಿ. ಲೈಕ್ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಅಲ್ಲಿ 3 ಬಂದಿದೆ, ಸೊ ಹಾಗಾಗಿ ನಾನು 3 ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದರಿಂದ ಕೂಡ ತಗೊಳ್ಳೋಣ. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1. ಓಕೆ, ರೆಡ್ ಬಂತು. ಥ್ಯಾಂಕ್ ಯು. ಇಲ್ಲಿಂದ ಶುರು ಮಾಡೋಣ. ಓಕೆ, ಆಪ್ಷನ್ ನಂಬರ್ 1. ಥ್ಯಾಂಕ್ ಯು. ಆರ್ಗನೈಸ್. ಓಕೆ, ನಿಮ್ಮ ಲೈಫನ್ನು ವಾಪಸ್ ನೀವು ಆರ್ಗನೈಸ್ ಮಾಡಬೇಕಾಗುತ್ತೆ. ಇಲ್ಲಿ ಆರ್ಗನೈಸ್ ಇದೆ, ಲೈಕ್ ಲೈಫನ್ನು ಆರ್ಗನೈಸ್ ಮಾಡೋದು ಅಂತಂದರೆ ನಿಮ್ಮ ಶೆಡ್ಯೂಲ್ ಏನಿದೆ, ನಿಮ್ಮ ರುಟೀನ್ ಏನಿದೆ ಅದನ್ನು ಚೇಂಜ್ ಮಾಡಿ, ಆರ್ಗನೈಸ್ ಮಾಡಿ. ಟೈಮ್ ಟು ಟೈಮ್ ಶೆಡ್ಯೂಲ್, ಎಷ್ಟೊತ್ತಿಗೆ ನೀವು ಎದ್ದೇಳ್ತೀರಾ, ಎಷ್ಟೊತ್ತಿಗೆ ಹಲ್ಲೋಜುತ್ತೀರಾ ಅನ್ನೋದ ಶೆಡ್ಯೂಲ್ ಮಾಡ್ಕೊಳ್ಳಿ. ಈ ಸ್ಟಕ್ಕಿಂದ ಹೊರಗೆ ಬರ್ಬೋದು. ಓಕೆ, ಕಂಟ್ರೋಲ್. ಓಕೆ, ಸಮನ್ ಈಸ್ ಕ್ರೈಯಿಂಗ್. ಇಲ್ಲಿ ಯಾರೋ ತುಂಬ ಕೂಗ್ತಾ ಇದ್ದಾರೆ, ಸೊ ಕಂಟ್ರೋಲ್ ಮಾಡಿ. ಓಕೆ, ಕಂಟ್ರೋಲ್ ಯುವರ್ ಸೆಲ್ಫ್. ಹೆದರುವಂತಹ ಕೂಗುವಂಥದ್ದೇನೋ ಅಷ್ಟೊಂದು ಆಗಿಲ್ಲ. ಆ್ಯಂಡ್ ಕಂಟ್ರೋಲ್. ಓಕೆ, ಇಂಟ್ಯೂಷನ್. ಓಕೆ, ನಾನಿಲ್ಲಿ ಇವಾಗಷ್ಟೇ ಹೇಳಿದೆ ಅಲ್ವಾ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಚೂಸ್ ಮಾಡಿ. ಆ್ಯಂಡ್ ನೀವು ಒಂದು ಒಳ್ಳೆ ನಿರ್ಧಾರನ ತಗೊಳ್ಳಿ. ಒಳ್ಳೆ ಏನು ಹೇಳ್ತಾರೆ, ಒಳ್ಳೆ ನಿರ್ಧಾರ, ಒಳ್ಳೆ ಡಿಸಿಷನ್ನ ತಗೊಳ್ಳಿ ಇಲ್ಲಿಂದ ಹೊರಗೆ ಬರಬೇಕಾದ್ರೆ. ಸೊ ಕಂಟ್ರೋಲ್, ಆ್ಯಕ್ಷನ್, ಕಂಟ್ರೋಲ್. ಇಲ್ಲಿ ನೀವು ಆ್ಯಕ್ಷನ್ ತೊಗೊಳ್ಬೇಕು, ಆಮೇಲೆ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಬಾಬ್ ಕ್ಯಾಟ್ ಯಾವಾಗಲೂ ಹಿಡನ್ ಅಂತ ಹೇಳುತ್ತೆ. ಓಕೆ, ಬಿಟ್ಟೆ ಅಲ್ವಾ. ನ್ಯೂ ಡೋರ್, ನಾನು ಇವಾಗಷ್ಟೇ ಹೇಳಿದೆ ನಿಮಗೆ ನ್ಯೂ ಡೋರ್ ಓಪನ್ ಆಗುತ್ತೆ ಅಂತ. ಸೊ ನೀವು ಇದರಿಂದ ಹೊರಗೆ ಬಂದರೆ ನ್ಯೂ ಡೋರ್ ಖಂಡಿತವಾಗ್ಲೂ ನಿಮಗಿದೆ. ಸರೆಂಡರ್ ಆಗಿ ನಿಮಗೆ ನೀವು. ಓಕೆ ಫ್ರೆಂಡ್, ಇಲ್ಲಿ ಸರೆಂಡರ್ ಆಗಬೇಕು. ನೀವು ಹೆಚ್ಚು ವರಿ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ವಿಷಯಗಳಿಗೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ, ಕೆಲವೊಂದಕ್ಕೆ ನಾವು ಸರೆಂಡರ್ ಆಗಬೇಕಾಗುತ್ತೆ. ಓಕೆ, ಆ್ಯಕ್ಷನ್ ತೊಗೊಳ್ಳಿ, ನಂತರ ಸರೆಂಡರ್ ಆಗಿ. ಫಾರ್ಗಿವ್ನೆಸ್. ಓಕೆ, ಇಲ್ಲಿ ನಾನು ಅದೇ ಹೇಳಿದೆ, ಯಾರೋ ನಿಮಗೆ ಮೋಸ ಮಾಡಿರಬಹುದು. ಸೊ ಅದರಿಂದ ನೀವು ಚಿಂತೆ ನಿಮಗೆ ಕಾಡ್ತಾ ಇರ್ಬೋದು ಮೇ ಬಿ. ಫಾರ್ಗಿವ್ನೆಸ್, ಇದು ತುಂಬ ಕೈಂಡ್. ನೀವು ತುಂಬ ಕೈಂಡ್ ಇದ್ದೀರಲ್ಲ, ಫಾರ್ಗಿವ್ ಮಾಡಿ ಆಮೇಲೆ ಬಿಟ್ಬಿಡಿ, ಅಲ್ಲಿಂದ ಹೊರಗೆ ಬನ್ನಿ. ಮತ್ತು ದೇವರು ಏನು ಮಾಡ್ತಾರೆ ಅದನ್ನ ನೋಡ್ಕೊಳ್ಳಿಕ್ಕೆ ಸರೆಂಡರ್ ಆಗಿ. ವೆರಿ ಕೈಂಡ್ ನೇಚರ್, ನೀವು ತುಂಬ ಕೈಂಡ್ ಇದ್ದೀರಾ. ಡೌನ್ ಟು ಅರ್ತ್,
ನಿಮ್ಮ ಕೋಮಲ, ನಿಮ್ಮ ಹೃದಯ ಏನಿದೆ ತುಂಬ ಮೃದುತನ, ಕೋಮಲವಾದಂತು. ಸೊ ಅದನ್ನು ನೀವು ಕಲ್ಮಶ ಮಾಡೋಕ್ಕೆ ಹೋಗಬೇಡಿ. ಫಾರ್ಗಿವ್ನೆಸ್, ಕ್ಷಮಿಸಿ ಬಿಡಿ. ಓಕೆ, ಕ್ಷಮಿಸಿ ಬಿಡಿ. ಯಾರು ಏನು ಬೇಕು, ನಿಮಗೇನಾದರೂ ಮಾಡಿದರೆ, ಏನಾದರೂ ಯಾರಾದರೂ ಅಂದಿದ್ರೆ ಫಾರ್ಗಿವ್ನೆಸ್, ಕ್ಷಮಿಸಿಬಿಡಿ. ಪಾಪ, ಇದು ಪವರ್ ಬಗ್ಗೆ ಹೇಳುತ್ತೆ. ನಿಮ್ಮದು ಪವರ್ ಏನಿದೆ ನೋಡಿ, ಅದನ್ನು, ನಿಮ್ಮ ಪವರನ್ನು ಆದಷ್ಟು ಸ್ಟ್ರಾಂಗ್ ಮಾಡಿ. ಸ್ಪೆಲ್ಲಿಂಗ್ ಏನು ಇದು ಎಲ್ಲ ನನ್ನ ಇದರಲ್ಲಿ ಸ್ಪೆಲ್ಲಿಂಗ್ ಎನ್ನೇ ಬರುತ್ತೆ, ಇದನ್ನು ವೈ ಆ್ಯಂಡ್ ಹಾರ್ಟ್. ಅಫ್ಕೋರ್ಸ್ ಇಲ್ಲಿ ಕೂಡ ಹಾರ್ಟ್ ಇದೆ. ಎಸ್, ಯಾರೋ ನಿಮಗೆ ಮನಸ್ಸಿಗೆ ಬೇಜಾರು ಮಾಡಿರಬಹುದು. ಆ್ಯಂಡ್ ಏಂಜಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಸೊ ಏಂಜಲ್ ನಂಬರ್ ನಿಮಗೆ ನೋಡೋಕ್ಕೆ ಸಿಗ್ಬೋದು 6336, ಇಲ್ಲಾಂದರೆ 6363, ಇಲ್ಲಾಂದರೆ 2112. ಸೊ 2112 ಏಂಜಲ್ ನಂಬರ್ ನೋಡೋಕ್ಕೆ ಸಿಗಬಹುದು. ಆ್ಯಂಡ್ 6336. ಸೊ ಏಂಜಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಈ ನಂಬರ್ ಬಂದರೆ ಒಂದು ಸಲ ನೋಡಿ ಗೂಗಲಲ್ಲಿ. ಓಕೆ, ಟ್ರಾನ್ಸ್ಫಾರ್ಮೇಷನ್, ಚೇಂಜ್, ಆಮೇಲೆ ಮೆಡಿಟೇಷನ್ಸ್. ಓಕೆ, ಇಲ್ಲಿ ನಿಮ್ಮ ಮನಸ್ಸಿಗೆ, ನಿಮ್ಮ ಇಂಟ್ಯೂಷನ್ ಶಾರ್ಪ್ ಆಗಬೇಕು ಅಂತಂದರೆ ಇಂಟ್ಯೂಷನ್ ಆನ್ ಪಾಯಿಂಟ್ ಇರುತ್ತೆ ನೀವು ಮೆಡಿಟೇಷನ್ ಮಾಡಿದರೆ. ಓಕೆ, ಎಸ್, ಇಲ್ಲಿ ಆಬ್ಸ್ಟಿಕಲ್ಸ್ ಇದೆ. ಸೊ ಈ ಆಬ್ಸ್ಟಿಕಲ್ಸಿಂದ ಹೊರಗೆ ಬರ್ಬೋದು ನೀವು. ಯಾರಲ್ಲೂ ಆರ್ಗ್ಯುಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದು 5 of Wands ಎನರ್ಜಿ ಕೂಡ ಇಲ್ಲಿದೆ. ಸೊ ಅದಕ್ಕೋಸ್ಕರ ಯಾರ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ನೀವು ತುಂಬ ಕೋಮಲವಾಗಿದ್ದೀರಾ, ನಿಮ್ಮ ಹೃದಯ ತುಂಬ ಚೆನ್ನಾಗಿದೆ. ಕಾಮ್ನೆಸ್, ಅದನ್ನು ಎಲ್ಲೂ ಯಾರಿಗೂ ಬಿಟ್ಕೊಡ್ಬೇಡಿ. ಓಕೆ, ಜಗಳ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಶಾಂತಿಯಿಂದ, ಪೀಸಿಂದ ಆದಷ್ಟು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ. ಓಕೆ, ಆಪ್ಷನ್ 1. ಸೊ ಸಿಗೋಣ ಮುಂದಿನ ವಿಡಿಯೋ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಈ ಸ್ವಾಗತ. ಯಾರು ಆಪ್ಷನ್ ನಂಬರ್ 2ನ ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಮೆಸೇಜ್ ಆ್ಯಂಡ್ ಗೈಡೆನ್ಸ್ ಏನು ಅಂತ. ಓಕೆ, ಆಪ್ಷನ್ ನಂಬರ್ 1 ತುಂಬ ಇಂಟೆನ್ಸ್ ಆಗಿತ್ತು. Butterfly, jellyfish. Okay, option number 2, jellyfish and butterfly. ಇಲ್ಲಿ ಕೆಲವರಿಗೆ ಅಕ್ಸೆಪ್ಟೆನ್ಸ್ ಪ್ರಾಬ್ಲಮ್ ಇದೆ. ಸಿಚುವೇಶನ್ ಹೇಗಿದೆ ಅದನ್ನು ಅಕ್ಸೆಪ್ಟ್ ಮಾಡುವಂತಹ ಪ್ರಾಬ್ಲಮ್ ಇದೆ ಕೆಲವರಿಗೆ ಇಲ್ಲಿ. ಓಕೆ, ಕೆಲವರ ನಿಮ್ಮ ಇಂಟೆನ್ಷನ್ ಏನು, ನಿಮ್ಮ ಉದ್ದೇಶ ಏನು ಅನ್ನೋದರಲ್ಲಿ ನಿಮಗೆ ಕನ್ಫ್ಯೂಷನ್ ಇದೆ ಅಂತ ಅನಿಸುತ್ತೆ. ಸೊ ಫೇತ್, ಯಾವಾಗಲೂ ದೇವರಲ್ಲಿ ನಂಬಿಕೆ, ಭರವಸೆಯನ್ನು ನೀಡಿ. ಇದು ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಜೆಲ್ಲಿಫಿಶ್ ಹೇಳ್ತಾ ಇದೆ. ಆ್ಯಂಡ್ ಬಟರ್ಫ್ಲೈ ಪ್ಲೇಫುಲ್ನೆಸ್, ಲವಲವಿಕೆಯಿಂದ ಇರಿ. ಇಲ್ಲಿ ಕೆಲವರಿಗೆ ರಿಬರ್ತ್, ಟ್ರಾನ್ಸ್ಫಾರ್ಮೇಷನ್ ಅಗತ್ಯ ಇದೆ. ಇಲ್ಲಿ ಡೆತ್ ಕಾರ್ಡ್ ಎನರ್ಜಿ, ಸ್ಕಾರ್ಪಿಯೋ ಎನರ್ಜಿ. ರಿಬರ್ತ್, ಟ್ರಾನ್ಸ್ಫಾರ್ಮೇಷನ್ ಅಗತ್ಯ ಇದೆ, ಚೇಂಜ್ ಆಗುವ ಅಗತ್ಯ ಇದೆ. ಹಾಗೆ ನಿಮ್ಮ ಲೈಫ್, ನಿಮ್ಮ ಸಿಚುವೇಶನ್ ಹೇಗಿದೆ ನೋಡಿ, ಅದನ್ನು ಹಾಗೆ ಅಕ್ಸೆಪ್ಟ್ ಮಾಡೋದನ್ನು ಕಲೀರಿ. ನಿಮ್ಮ ಇಲ್ಲಿ ಆ್ಯನಿಮಲ್ ಸ್ಪಿರಿಟ್ ಅದನ್ನ ಹೇಳ್ತಾ ಇದ್ದಾರೆ, ಅಕ್ಸೆಪ್ಟ್ನೆಸ್. ಸೊ ನೀವೆಷ್ಟು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ ನೋಡಿ ಅದನ್ನು ಅಕ್ಸೆಪ್ಟ್ ಮಾಡುವಂಥದ್ದು. ನಿಮ್ಮ ಉದ್ದೇಶ, ನಿಮ್ಮ ಇಂಟೆನ್ಷನ್ ಏನಿದೆ. ಫೇತ್, ಭರವಸೆ, ನಂಬಿಕೆ, ದೇವರಲ್ಲಿ ನಂಬಿಕೆ, ಭರವಸೆ ಎಷ್ಟಿದೆ ಅನ್ನೋದನ್ನು. ಓಕೆ, ಆಪ್ಷನ್ ನಂಬರ್ 2.
Seven card Devil. Okay. Option number 2. ಓಕೆ, ಆಪ್ಷನ್ ನಂಬರ್ 2. ಇಲ್ಲಿ ಕೆಲವರಿಗೆ ಏನೋ ಒಂದು ಅಡಿಕ್ಷನ್ ಇದೆ. ಮೇ ಬಿ ನೀವು ಏನೋ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಅನಿಸ್ತಾ ಇದೆ. ಸೊ ನಿಮಗೆ ಇವಾಗ ಕನ್ಫ್ಯೂಷನ್ ಇದೆ ಈ ರಿಲೇಷನ್ಶಿಪ್ಪಿಂದ ಹೇಗೆ ಹೊರಗೆ ಬರೋದು ಅಂತ. ಏನೋ ಮೊದಲು ನೀವು ಈ ರಿಲೇಷನ್ಶಿಪ್ನ ನೋಡಿಬಿಟ್ಟು ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಬಟ್ ಮೊದಲಿಗೆ ಅದು ನೀವು ನೋಡಬೇಕಾದ್ರೆ ಈ ರಿಲೇಷನ್ಶಿಪ್ ಹೇಗಿತ್ತು ಅಂತಂದರೆ ಚೆನ್ನಾಗಿತ್ತು. ಲೈಕ್ ಇದು ಚೆನ್ನಾಗಿದೆ. ಬಟ್ ಇವಾಗ ಅವರ ಏನೋ ಸ್ವಭಾವ, ಅವರ ಗುಣದಲ್ಲಿ ಚೇಂಜಸ್ ನಿಮಗೆ ಕಾಣಕ್ಕೆ ಸಿಗಬಹುದು. ಸೊ ಇದು ಅಡಿಕ್ಷನ್ ಬಗ್ಗೆ ಹೇಳುತ್ತೆ. ಕೆಲವರು ನೋಡೋದು, ನೀವೇನು ಯೂಟ್ಯೂಬಲ್ಲಿ ಏನು ನೋಡ್ತೀರಾ ಅನ್ನೋದ ಮೇಲೆ ಇಲ್ಲಿ ತಿಳಿಸ್ತಾ ಇದೆ ನನಗೆ. ಸೊ ನಿಮ್ಗೆ ಕನ್ಫ್ಯೂಷನ್ ಇದೆ, ಇದರಿಂದ ಹೇಗೆ ಹೊರಗೆ ಬರೋದು. ಓಕೆ, ಆಪ್ಷನ್ ನಂಬರ್ 2. ನನಗೆ ನಿಮ್ಮ ಕಾರ್ಡ್ ಶಫಲ್ ಮಾಡುವಾಗಲೇ ನನಗೆ ಹೆಡ್ಡಕ್ ಶುರುವಾಯಿತು, ತಲೆನೋವು. ಸೊ ಐ ಥಿಂಕ್ ನಿಮಗೇನೋ ಒಂದು ಅಡಿಕ್ಷನ್ ಇದೆ. ಸೊ ಅದರಿಂದ ಹೊರಗೆ ಬರೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಯು ಆರ್ ಕನ್ಫ್ಯೂಸ್ಡ್. ಓಕೆ, ಅದರಿಂದ ಹೇಗೆ ಹೊರಗೆ ಬರೋದು ಅಂತ ಗೊತ್ತಾಗ್ತಾ ಇಲ್ಲ. ಕೆಲವರು ಇಲ್ಲಿನ ಏನೋ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಬಟ್ ಅವರಿಗೆ ಆ ರಿಲೇಷನ್ಶಿಪ್ಪಿಂದ ಹೊರಗೆ ಬರಲಿಕ್ಕಿದೆ. ಅದೇ ಹೇಳ್ತಾರಲ್ಲ, ಬೆಳ್ಳಿ ಇರ್ತದೆಲ್ಲ ಹಾಲಲ್ಲ ಅಂತ, ಆ ಥರ ಆಗೋಗಿದೆ. ಇಲ್ಲಿ ಏನೋ ಡಾರ್ಕ್ ಎನರ್ಜಿ ಇದೆ. ಇಲ್ಲೂ ನೋಡ್ತಾ ಇರ್ಬೋದು, ಇಲ್ಲೂ ಇರಬಹುದು. ಕೆಲವ್ರದ್ದು ಇದು ಈಗೋ, ನಿಮಗೆ ಸ್ಯಾಡೋ ಸೆಲ್ಫ್ ಮೇಲೆ ವರ್ಕ್ ಮಾಡಬೇಕಾಗಿದೆ. ಅಲ್ಲಿ ನಂಬರ್ 2, ಸ್ಯಾಡೋ ಸೆಲ್ಫ್. ಸೊ ಇದರಿಂದ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಈ ಅಡಿಕ್ಷನಿಂದ ಹೇಗೆ ಹೊರಗೆ ಬರೋದು ಅಂತ ಹೇಳಿಬಿಟ್ಟು ಇದರಿಂದ ಹೊರಗೆ ಬರೋಕ್ಕಾಗುತ್ತೆ. ಬಿಕಾಸ್ ಇವರ ಕುತ್ತಿಗೆನ ಮಾತ್ರ ಕಟ್ ಹಾಕಿದ್ದಾರೆ, ಕೈ ಕಾಲು ಎಲ್ಲೂ ಕಟ್ ಹಾಕಿಲ್ಲ. ಓಕೆ, ಇಲ್ಲಿ ಮೂಮೆಂಟ್ ಇದೆ. ಅದಕ್ಕೆ ನಿಮಗೆ ಅಲ್ಲಿ ನಿಮ್ಮ ಎನಿಮಲ್ ಸ್ಪಿರಿಟಿಂದ ಬಟರ್ಫ್ಲೈ ಏನು ಹೇಳ್ತಾ ಇದೆ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್, ರಿಬರ್ತ್. ನಿಮಗಿಲ್ಲಿ ಚೇಂಜ್ ಆಗುವ ಅವಶ್ಯಕತೆ ಇದೆ. ಇಲ್ಲಿ ಚೇಂಜ್ ಆಗುವಂತಹ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 2, ನೀವು ಏನು ಮಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಇದು ನನಗೆ ಶಫಲ್ ಮಾಡುವಾಗಲೇ ತುಂಬ ತಲೆನೋವಾಗಿತ್ತು. ಸೊ ಲೈಕ್ ನಿಮ್ಮಲ್ಲಿ ಡಾರ್ಕ್ ಎನರ್ಜಿ ಇದೆ. ಸೊ ಡಾರ್ಕ್ ಎನರ್ಜಿ ಇದೆ. ಒಂದು ವೇಳೆ ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಮಗೆ ನಿಮ್ಮ ಮನಸ್ಸು, ನಿಮ್ಮ ಅಂತರಾತ್ಮ ಹೇಳ್ತಾ ಇದೆ ಇಟ್ ಈಸ್ ಡನ್, ಇಟ್ಸ್ ಓವರ್ ಅಂತ ಇದ್ದರೆ ಒಂದು ಸಲ ಹೇಳಿಬಿಡಿ ಆ್ಯಂಡ್ ಆ ರಿಲೇಷನ್ಶಿಪ್ಪಿಂದ ಹೊರಗೆ ಬನ್ನಿ. ಓಕೆ, ನಾನು ಈ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತೀನಿ. ಆಪ್ಷನ್ ನಂಬರ್ 2, ನಾನು ಈ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಬೇಡ, ನಿಮಗೆ ಈ ಕಾರ್ಡ್ ಬೇಡ, ಇದರಿಂದ ಹೊರಗೆ ಬನ್ನಿ. ಓಕೆ, ಸ್ಟ್ರೆಂತ್. ನಿಮಗೆ ಆ ಪವರ್ ಇದೆ, ನಿಮ್ಮಲ್ಲಿದೆ. ಬಿಟ್ಟು ಬನ್ನಿ ಆ್ಯಂಡ್ ಇದರಿಂದ ನಿಮ್ಮ ತುಂಬ ಚೆನ್ನಾಗಿದೆ ರಿಲೇಷನ್ಶಿಪ್. ನೆಕ್ಸ್ಟ್, ಬಿಕಾಸ್ ಬಾಟಮ್ ಆಫ್ ಡೆಕ್, ವಿನ್ ವಿನ್ ಸಿಚುವೇಶನ್. ಇದು ನೀವು ರಿಲೇಷನ್ಶಿಪ್ ಬಗ್ಗೆ ಹೇಳುತ್ತೆ. ಏಸ್ ಆಫ್ ಕಪ್ಸ್ ನೀವು ರಿಲೇಷನ್ಶಿಪ್ ಬಗ್ಗೆ ಹೇಳುತ್ತೆ. ಸೊ ಎಸ್, ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಇದರಿಂದ ಹೊರಗೆ ಬನ್ನಿ. ಕೆಲವರಿಗೆ ಅಡಿಕ್ಷನ್ ಇದ್ದರೆ ದಯವಿಟ್ಟು ಇದರಿಂದ ಹೊರಗೆ ಬನ್ನಿ. ನಿಮಗೆ ಟ್ರಾನ್ಸ್ಫಾರ್ಮೇಷನ್, ಆ ಲವಲವಿಕೆ, ನಿಮ್ಮ ಲೈಫಲ್ಲಿ ಆ ಲವಲವಿಕೆ, ಆ ಫೇತ್, ಅಕ್ಸೆಪ್ಟೆನ್ಸ್, ಇಂಟೆನ್ಷನ್ನ ಇಟ್ಕೊಂಡು ವಾಪಸ್ ಮೊದಲಿಂದ ನಿಮ್ಮ ಲೈಫ್ನ ಶುರು ಮಾಡಿ. ಐ ಡೋಂಟ್ ನೋ, ಇಲ್ಲಿ ಹೆಚ್ಚಾಗಿ ನನಗೆ ಇಲ್ಲಿ ಅಬ್ಯೂಸ್ ರಿಲೇಷನ್ಶಿಪ್ ಕಾಣ್ತಾ ಇದೆ. ಐ ಡೋಂಟ್ ನೋ, ತುಂಬ ಡೌಟ್ಫುಲ್ ರಿಲೇಷನ್ಶಿಪ್ ಆ್ಯಂಡ್ ಲೈಕ್ ಎಲ್ಲದರಲ್ಲೂ ಡೌಟ್ ನೋಡ್ಕೊಳ್ಳುವಂಥದ್ದು. ಸೊ ಎಸ್, ಇದು 2 ಕಾರ್ಡ್ ನೀವು ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ಎರಡರಲ್ಲೂ ಡಾರ್ಕ್ ಎನರ್ಜಿ ಇದೆ, ಬಟ್ ಇದರಲ್ಲಿ ಡಾರ್ಕ್ ಎನರ್ಜಿ ಇಲ್ಲ. ಇಟ್ಸ್ ಅ ಲೈಟ್ ಎನರ್ಜಿ. ಸೊ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ಇಮ್ಯಾಜಿನೇಷನ್, ಐಡಿಯಾಸ್, ಡಿಸಿಷನ್ ಸರಿಯಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಎಸ್,
ಎಸ್, ಸೋಲ್ಮೇಟ್, 2 ಆಫ್ ಕಪ್ಸ್ ಎನರ್ಜಿ. ನಿಮಗೋಸ್ಕರ ಸೋಲ್ಮೇಟ್ ರಿಲೇಷನ್ಶಿಪ್ ಬೇರೆ ಇದೆ ಫ್ರೆಂಡ್ಸ್. ನೀವು ನಿಮಗೆ ಅನಿಸಿದರೆ ಈ ರಿಲೇಷನ್ಶಿಪ್ಪಲ್ಲಿ ನನಗೇನು ಆಗ್ತಾ ಇಲ್ಲ, ನಾನು ಐ ಕಾಂಟ್, ನನಗಿಲ್ಲಿ ಇದರಲ್ಲಿ ಜೀವಿಸೋಕ್ಕಾಗೋದಿಲ್ಲ ಅಂತಂದರೆ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಆ್ಯಂಡ್ ಇಲ್ಲಿ ಸೋಲ್ಮೇಟ್ ರಿಲೇಷನ್ಶಿಪ್ ನಿಮ್ಗೆ ಖಂಡಿತವಾಗ್ಲೂ ಇದೆ. ಓಕೆ, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಅಫ್ಕೋರ್ಸ್ ನಿಮಗೆ ಅದರಿಂದ ಪ್ರೊಟೆಕ್ಟ್ ಮಾಡಲೇಬೇಕಾಗುತ್ತದೆ. ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಐ ಡೋಂಟ್ ನೋ ನೀವು ಯಾರ ಜೊತೆ ಮಿಂಗಲ್ ಆಗ್ತಾ ಇದ್ದೀರಾ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ. ಮೇ ಬಿ ನಿಮ್ಮ ಥಾಟ್ಸೇ ನಿಮ್ಮನ್ನು ಅಂಥ ಪರಿಸ್ಥಿತಿಗೆ ಬಂದು ಹಾಕಿದೆಯಾ ಏನೂ ಗೊತ್ತಿಲ್ಲ. ಬಟ್ ನಿಮಗೆ ಅದರಿಂದ ಹೊರಗಡೆ ಬರಲೇಬೇಕು. ನೀವು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಓಕೆ, ಕೆಲವರು ಇಲ್ಲಿ ಸೆಲ್ಫ್ ಟಾಕ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ನಿಮಗೆ ನೀವೇ ಮಾತಾಡುವಂಥದ್ದು. ಸೊ ಅದು ಕೂಡ ಇದೆ, ದಯವಿಟ್ಟು ಸ್ಟಾಪ್ ಮಾಡಿ. ಓಕೆ, ಇಲ್ಲಾಂದರೆ ನೀವು ಈ ರಿಲೇಷನ್ಶಿಪ್ ಎಂಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬೇರೆಯವ್ರನ್ನ ನನ್ನನ್ನು ಕೇಳೋದಕ್ಕಿಂತ ನಾನು ಹೇಳೋದನ್ನು ಕೇಳುವ ಬದಲು ನಿಮ್ಮ ಮನಸ್ಸೇನು ಹೇಳುತ್ತೆ ಅನ್ನೋದನ್ನು ಕೇಳಿ. ಓಕೆ, ನಿಮ್ಮ ಮನಸ್ಸು ನಿಮಗೆ ಏನು ಅನ್ನುತ್ತೆ ಅದನ್ನು ಕೇಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ಅದ್ರ ಬಗ್ಗೆ ಕೂಡ ನಿಮಗೆ ಮೆಸೇಜ್ ಇದೆ. ನಿಮ್ಮ ಮನಸ್ಸು ಏನುತ್ತೆ ಅದನ್ನು ಕೇಳಿ. ಸರೆಂಡರ್. ಓಕೆ, ಇದು ಫೈಲ್ ನಂಬರ್ 1 ಕೂಡ ಬಂದಿತ್ತು. ಸರೆಂಡರ್. ಆ್ಯಕ್ಷನ್ ತಗೊಳ್ಳಿ, ಆಮೇಲೆ ಸರೆಂಡರ್ ಆಗಿ. ಆ್ಯಕ್ಷನ್ ತಗೊಳ್ಳಿ, ಆಸ್ಕ್ ಫಾರ್ ಹೆಲ್ಪ್. ಓಕೆ, ಇಲ್ಲಿ ನೀವು ಹೆಲ್ಪ್ ಕೂಡ ಕೇಳ್ಬೋದು. ಆಸ್ಕ್ ಫಾರ್ ಹೆಲ್ಪ್. ನ್ಯೂ ಡೋರ್. ಓಕೆ, ಟ್ರಾನ್ಸ್ಫಾರ್ಮೇಷನ್. ಇದು ಫೈಲ್ ನಂಬರ್ 1 ಕೂಡ ಬಂದಿತ್ತು. ನ್ಯೂ ಡೋರ್, ಸರೆಂಡರ್, ಆಸ್ಕ್ ಫಾರ್ ಹೆಲ್ಪ್. ನೀವು ಹೆಲ್ಪ್ ಕೇಳ್ಬೋದು ಇಲ್ಲಿ. ಓಕೆ, ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಹೆಲ್ಪ್ ಇದೆ. ಓಕೆ, ಆಪ್ಷನ್ ನಂಬರ್ 2. ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಕ್ರ್ಯಾಬ್ ಪ್ರೊಟೆಕ್ಟ್ ಬಗ್ಗೆನೇ ಹೇಳುತ್ತೆ ಇಲ್ಲಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್. ನಂಬರ್ 8 ಕೆಲವರಿಗೆ ಸಿಗ್ನಿಫಿಕೆಂಟ್ ಆಗಿರ್ಬೋದು. ನಂಬರ್ 8. ಓಕೆ, ಸೊ ಇಲ್ಲಿ ಇನ್ಫಿನಿಟಿ ಇದೆ. ಲೈಕ್ ಸ್ಪೆಲ್ಲಿಂಗ್ ಎಲ್. ಪಾರ್ಟ್ನರ್ಶಿಪ್ ಲವ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಟ್ರಾವೆಲ್. ಓಕೆ, ಇದು ಯಾವುದ್ರ ಟ್ರಾವೆಲ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಟ್ರಾವೆಲ್ ಬಂದಿದೆ. ಆ್ಯಂಡ್ ಸಿ ಹಾರ್ಟ್ಸ್, ಕಾಮ್ನೆಸ್, ಸಂತೃಪ್ತಿ. ನಿಮಗೆ ನಿಮ್ಮ ಲೈಫಲ್ಲಿ ಸಂತೃಪ್ತಿ ಇಲ್ಲ ಅಂತಂದರೆ ಮತ್ತು ನೀವು ಯಾರ ಲೈಫಲ್ಲಿ ಸಂತೃಪ್ತಿನ ನೋಡ್ತೀರಾ? ನಿಮ್ಮ ಲೈಫಲ್ಲಿ ನಿಮಗೆ ಸಂತೃಪ್ತಿ ಇಲ್ಲ ಅಂತಂದರೆ ಮತ್ತು ಯಾರ ಲೈಫಲ್ಲಿ ನೀವು ಸಂತೃಪ್ತಿನ ಕಾಣ್ತೀರಾ? ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2. ಇದು ಇಷ್ಟು ನಿಮ್ಮ ಆ್ಯನಿಮಲ್ ಸ್ಪಿರಿಟಿಂದ ನಿಮಗೆ ಮೆಸೇಜ್ ಆ್ಯಂಡ್ ಗೈಡೆನ್ಸ್. ಸೊ ಆ್ಯಕ್ಷನ್ ಡಿಸಿಷನ್ನ ಸರಿಯಾಗಿ ತಗೊಳ್ಳಿ ಫ್ರೆಂಡ್ಸ್. ಆ್ಯಂಡ್ ನಾನಿನ್ನು ಬರ್ತೀನಿ ನನ್ನ ನೆಕ್ಸ್ಟ್ ರೀಡಿಂಗ್. ಅಲ್ಲಿ ತನಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ